ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈಗ ನಾನು ಮೊಳಕೆ ಕಾಳು ಮತ್ತು ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ನಾನು ನಿಮಗೆ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ ನೀವು ಯಾವುದೇ ಕಾರಣಕ್ಕೂ ವಿಡಿಯೋನ ಕೊನೆವರೆಗೂ ನೋಡಿ. ನಾನೇನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ. ಈಗ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಏನೇನು ಬೇಕು ಅಂದರೆ ಮೊಳಕೆ ಕಾಳು, ಕಡಲೆಕಾಳನ್ನ ಮೊಳಕೆ ಬರೆಸ್ಕೊಂಡಿದ್ದೀನಿ ನೋಡಿ. ಇಷ್ಟಿಷ್ಟುದ್ದ ಯಾಕೆ ಬರೆಸ್ಕೊಂಡಿದ್ದೀನಿ ಅಂದರೆ ಕಾಳು ಸಾಂಬಾರು ಮಾಡಿದ್ರೆ ಸ್ವೀಟಾಗಿರುತ್ತೆ, ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಅದಕ್ಕೋಸ್ಕರ ಇಷ್ಟುದ್ದ ಬರೆಸ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಸ್ವಲ್ಪ ಬರೆಸ್ಕೊಂಡ್ರೂ ಸಾಕು, ಜಸ್ಟ್ ಇಷ್ಟು ಬರೆಸ್ಕೊಂಡ್ರೂ ಸಾಕು. ಇದು ತುಂಬ ಸ್ವೀಟಾಗಿ ಸಾಂಬಾರು ಚೆನ್ನಾಗಾಗುತ್ತೆ. ನೀವು ನೋಡಿ ಒಂದ್ಸರಿ ಟ್ರೈ ಮಾಡಿ. ಒಂದು ಈರುಳ್ಳಿ, ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳಿ. ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ 4-5 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಒಂದು 6-7 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಟೊಮೊಟೊ 2 ನೋಡಿ. ಬದನೆಕಾಯಿ ತೊಗೊಂಡಿದ್ದೀನಿ ನಾನು, ಫ್ರೆಶ್ ಆಗಿದೆ, ಮೈಸೂರು ಬದನೆಕಾಯಿ, ಉದ್ದ ಬದನೆಕಾಯಿ ಹಾಕ್ಕೊಂಡಿದ್ದೀನಿ 2, ಮತ್ತು ಆಲೂಗಡ್ಡೆ, 1 ಕ್ಯಾರೆಟು, ಮತ್ತು ಇನ್ನೊಂದು ನೋಡಿ ತೋರಿಸ್ತಾ ಇದ್ದೀನಿ, ಹಲಸಿನ ಹಣ್ಣಿರುತ್ತಲ್ಲ, ಹಲಸಿನ ಹಣ್ಣು, ಅದರದ್ದು ಬೀಜ ಸಿಪ್ಪೆ ತಕ್ಕೊಂಡು ಇದನ್ನು ನೀಟಾಗಿ ಎಲ್ಲ ತೊಳೆದಿಟ್ಕೊಂಡು, ನೀರಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಇದು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಕಪ್ಪಾಗುತ್ತೆ, ಅದಕ್ಕೋಸ್ಕರ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ. ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಬರೋಣ ಮಸಾಲೆ ನೋಡಿ. ಈಗ ರುಬ್ಕೊಂಡಿದ್ದೀನಿ, ನೈಸಾಗಿ ರುಬ್ಕೊಂಡಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಅದು ಫ್ರೈ ಆಗಲಿ ನೋಡಿ. ನಾನು ಮೊಳಕೆ ದೊಡ್ಡದಾಗಿ ಬರೆಸ್ಕೊಂಡ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂದ್ಕೊಬಿಡಿ. ಯಾವುದೇ ಕಾರಣಕ್ಕೂ ಸ್ವೀಟ್ ಜಾಸ್ತಿ ಆಗೋಲ್ಲ. ಕಾಳು ಅಗಿತಾ ಇದ್ದರೆ ಸ್ವೀಟಾಗಿ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮಕ್ಕಳಿರೋರಂತೂ ಈ ಥರ ತಿನ್ನಿಸ್ಬೇಕು ಕಾಳು ಅದೆಲ್ಲ ಅಂತಂದರೆ ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸರಿ. ಮಕ್ಕಳು ತಿಂದೇ ತಿಂತಾರೆ. ಏನೇ ಮಾಡಿದ್ರು ಮಕ್ಕಳು ತಿನ್ನಬೇಕು ಅನ್ನೋದಷ್ಟೇ ತಾನೇ ನಮ್ಮ ಉದ್ದೇಶ. ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ. ಈಗ ಕಾಳು ಹಾಕ್ಕೊತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ತರಕಾರಿ ಹಾಕ್ಕೊಳ್ಳೋಣ. ಹಲಸಿನಕಾಯಿ ಬೀಜ ಹಾಕ್ಕೊಂಡ್ರೂ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು. ನಾವು ಮಸಾಲೆ ಕೊಟ್ಟು ಮಾಡ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ತರಕಾರಿ ಎಲ್ಲ ಹಾಕಿದ್ದೀನಿ. ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ ನೋಡಿ. ಎಲ್ಲ ಹಾಕಿದ್ದೀನಿ. ನೀರು ಎಷ್ಟು ಬೇಕು ಜಾಸ್ತಿ ಹಾಕಬೇಡಿ, ಇದೆಲ್ಲ ಬೆಂದು ಸ್ವಲ್ಪ ತಿಕ್ಕಾಗುತ್ತೆ. ಸಾಕಿಷ್ಟು ನನಗೆ ನೀರು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿ ನೋಡಿಕೊಂಡು ಉಪ್ಪು ಹಾಕಿ. ಈಗ ಕುಕ್ಕರ್ ಮುಚ್ಚೋಣ, 2 ವಿಷಿಲ್ ಬರ್ಸ್ಕೊಳ್ಳೋಣ. ಈ ಕಾಳೆಲ್ಲ ಅಲ್ವಾ ನೀಟಾಗಿ ಬೆಂದರೆ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ. 2 ವಿಷಿಲ್ ಬರಲಿ ನೋಡಿ. ವಿಷಿಲ್ ಬಂತು, 2 ವಿಷಿಲ್ ಬಂತು ನೋಡಿ. ಈಗ ಸಾಂಬಾರು ರೆಡಿ ಆಗಿದೆ.